ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಹೋಮ್ ಮೇಡ್ ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಮಟನ್ ತಗೊಂಡಿದ್ದೀನಿ ನೋಡಿ. ಅಂದರೆ ಕೆಂಪು ಮಟನ್ನು ತುಂಬಾ ಚೆನ್ನಾಗಿರುತ್ತೆ. ನಾನು ಹೋಮ್ ಮೇಡಲ್ಲಿ ಮಾಡೋದ್ರಿಂದ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಇದು ಬರೀ ರುಬ್ಬೋದಕ್ಕೆ ಮಾತ್ರ. ಹಸಿರು ಮೆಣಸಿನ್ಕಾಯಿ, ಧನಿಯಾ ಪೌಡ್ರು, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ನಾನು. ಇವಾಗ ಒಂದು ಜಾರ್ ತೊಗೊಂಡು ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಶುಂಠಿ, ಬೆಳ್ಳುಳ್ಳಿ ಅಂದರೆ ನೀವು ಪೇಸ್ಟ್ ಬೇಕಾದರೂ ಹಾಕೋಬೋದು. ಈ ರೀತಿ ರುಬ್ಬಿ ಒಂದು ಸ್ವಲ್ಪ ಮ್ಯಾಗ್ನೇಟ್ ಮಾಡಿಟ್ರೆ ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು. ಅದಕ್ಕೋಸ್ಕರ ನಾನು ಬೇರೆ ಥರ ಮಾಡ್ತಾಯಿದ್ದೀನಿ. ಹೋಟೆಲಲ್ಲೆಲ್ಲ ಮಾಡ್ತಾರಲ್ವ ಅದೇ ರೀತಿ ಇರುತ್ತೆ. ಈಗ ದಮ್ ಬಿರಿಯಾನಿ ಅಂತ ಎಲ್ಲ ಹೊರಗಡೆ ತಿಂತೀವಲ್ಲ, ಸೇಮ್ ಅದೇ ಟೈಪಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಇದನ್ನು ಸ್ವಲ್ಪ ಪುಡಿ ಅಂದರೆ ನೀರು ಹಾಕೊಂಡಂಗೆ ನಾವು ಹಾಗೇ ಪುಡಿ ಮಾಡಿಕೊಂಡು ಆಮೇಲೆ ನಾವು ಇದನ್ನು ಮೊಸರಲ್ಲಿ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪನೇ ತೊಗೊಂಡಿರೋದ್ರಿಂದ ಒಂದು 4 ಟೇಬಲ್ ಸ್ಪೂನ್ ಮೊಸರಾದರೆ ಸಾಕು. ನಾನಿಲ್ಲಿ ಖಾರ ಇದೆ ಮೆಣಸಿನ್ಕಾಯಿ ಅಂತ ಹೇಳ್ಬಿಟ್ಟು ನಾನು ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಪೇಸ್ಟು ಸ್ವಲ್ಪ ಆ್ಯಡ್ ಮಾಡೋದ್ರಿಂದ ನಾನು ಕಡಿಮೆ ಇದರಲ್ಲೇ ತೊಗೊಂಡಿದ್ದೀನಿ. ಇವಾಗ ನೋಡಿ, ನಾನು ವಾಶ್ ಮಾಡಿಟ್ಟಂಥ ಮಟನ್ಗೆ ನಾನು ಮಾಡಿಟ್ಟಿರೋ ಅಂಥ ಪೇಸ್ಟನ್ನ ಹಾಕೋತಾ ಇದ್ದೀನಿ ನೋಡಿ. ಅಂದರೆ ಗ್ರೀನ್ ಕಲರಲ್ಲಿ ಕಾಣಿಸುತ್ತೆ ಅಷ್ಟೇ, ಮಾಡಿದಾಗ ಬೇರೆಯೇ ಕಲರ್ ಬರುತ್ತೆ, ಅಂದರೆ ಯೆಲ್ಲೋ ಕಲರ್ ಬಂದೇ ಬರುತ್ತೆ. ಇವಾಗ ನಾನು ಧನಿಯಾ ಪೌಡರ್ನ ನಾನು ರುಬ್ಬಿರಲಿಲ್ವಲ್ಲ, ಇವಾಗ ಹಾಗೆ ಡೈರೆಕ್ಟಾಗಿ ಪುಡಿ ಹಾಕೋತಾ ಇದ್ದೀನಿ. ಯಾಕೆಂದರೆ ರುಬ್ಬಿದ್ರೆ ಆ ಟೇಸ್ಟು ಮಿಕ್ಸಿಂಗ್ ಆಗಿ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ ಮತ್ತು ನಾನಿಲ್ಲಿ ಹರಳುಪ್ಪು ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ಪುಡಿ ಉಪ್ಪು ಹಾಕಿದ್ರೆ ಅಷ್ಟು ಇದಾಗಿರಲ್ಲ. ಹರಳುಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಮಟನ್ಗೆ. ಅದಕ್ಕೋಸ್ಕರ ಚೆನ್ನಾಗಿ ಬಲ್ತಿದೆ ಮಟನ್ನು. ಈ ರೀತಿ ತಗೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಇದನ್ನು ಅಂದರೆ ನಾವು ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಕೈ ಸ್ವಲ್ಪ ಉರಿಯುತ್ತೆ. ಹಾಗಾಗಿ ನಾನು ಸ್ಪೂನಲ್ಲೇ ಕಲಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಕೈಲಿ ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಮೆಣಸಿನ್ಕಾಯಿ ಹಾಕ್ತಾ ಕೈ ಉರಿಯುತ್ತೆ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಸ್ಪೂನಲ್ಲಿ, ಅಕಸ್ಮಾತ್ ನಿಮಗೆ ಗಟ್ಟಿ ಆಯಿತು ಅಂದರೆ ನೀವು ಇನ್ನೊಂದೆರಡು ಸ್ಪೂನು ಮೊಸರು ಹಾಕ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ಮೊಸರನ್ನ ನೀರು ಮಾತ್ರ ಹಾಕಬಾರ್ದು. ಹಾಗೆಯೇ ಈ ರೀತಿ ಕಲಸಿ ನೀಟಾಗಿ ಇದನ್ನು ಒಂದು ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ಕಲಸಿಟ್ರೂ ತುಂಬಾ ಚೆನ್ನಾಗಿರುತ್ತೆ. ನಾವಿವಾಗ ಈಗ ಇದನ್ನು ರೆಡಿ ಮಾಡಿಬಿಟ್ಟು ನಾವು ಅಕ್ಕಿನ ತೊಗೊಳ್ಳೋಣ. ಅಕ್ಕಿ ನಾನು ಮಾಮೂಲಿ ನಾವು ಸೋನಾ ಮಸೂರಿ ಅಕ್ಕಿ ಯಾವುದೇ ಆಗಲಿ ಅದನ್ನು ನಾನು ಒಂದು 3/4 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಮತ್ತು ಬಾಸುಮತಿ ರೈಸ್ನ 1/4 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಬರೀ ಬಾಸುಮತಿ ರೈಸಲ್ಲಿ ಮಾಡಿದ್ರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ 2 ಮಿಕ್ಸಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವೀಗ ಅದನ್ನ ಅಕ್ಕಿ ನೆನೆಸ್ಕೊಂಡು ಇವಾಗ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಒಗ್ಗರಣೆಗೆ ಅದನ್ನು ಮಾತ್ರ ನಾನು ಎತ್ತಿಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪೆಲ್ಲ ಸಣ್ಣ ಕಟ್ ಮಾಡಿ ಇಟ್ಟಿದ್ದೀನಿ. ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೋಬೇಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ನೀವು ಮಸಾಲೆಗಳು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕಸೂರಿ ಮೇಥಿ ತುಂಬಾ ಒಳ್ಳೆಯದು. ಮರಾಠಿ ಮೊಗ್ಗು, ಪಲಾವ್ ಎಲೆ, ಸೋಂಪು ಕಾಳು ತೊಗೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ನೀವು ಇದಕ್ಕೆ ಜಾಯಪತ್ರೆ ಇನ್ನೂ ಏನೇನು ಮಸಾಲೆ ಎಲ್ಲ ತೊಗೋಬೋದು. ಇವಾಗ ಮೊದಲಿಗೆ ನಾವು ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ನೀವು ಇದನ್ನು ದಮ್ ಬಿರಿಯಾನಿ ಥರನೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ನಾನು ಅದೇ ಟೈಪಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಒಂದು ಮರಾಠಿ ಮೊಗ್ಗು, ಚಕ್ಕೆ, ಏಲಕ್ಕಿ, ನಾನಿಲ್ಲಿ 2 ಗ್ಲಾಸಿಗೆ ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ. ಒಂದು 3 ಮರಾಠಿ ಮೊಗ್ಗು. ಅಂದರೆ ಮಟನ್ಗೆ ಸ್ವಲ್ಪ ಮಸಾಲ ಬೇಕೇ ಬೇಕು. ಮಸಾಲ ಇಲ್ಲ ಅಂದರೆ ಅದು ಬಿರಿಯಾನಿ ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ಇದು ನಾನು 2 ಗ್ಲಾಸಿಗೆ ಮಾಡಿರೋ ಮಸಾಲ ಕರೆಕ್ಟಾಗಿದೆ. ಜಾಸ್ತಿನೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ. ಇವಾಗ ನೋಡಿ, ಲಾಸ್ಟಿಗೆ ನಾವು ಸೋಂಪು ಮತ್ತು ಕಸೂರಿ ಮೇಥಿ ಹಾಕೋಬೇಕು. ಏಕೆಂದರೆ ಅದ್ರ ಮಸಾಲೆ ಬಿಟ್ಕೊಳುತ್ತೆ. ಅದಕ್ಕಿಂತ ಮುಂಚೆ ನಾವು ಚಕ್ಕೆ, ಲವಂಗ ಅದರದ್ದೆಲ್ಲ ಮಸಾಲ ಎಣ್ಣೆಲಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಅದಕ್ಕೋಸ್ಕರ ಇವಾಗ ಅದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಈರುಳ್ಳಿ ಹಾಕ್ಕೋಬೇಕು. ಏಕೆಂದರೆ ಅದು ಮಸಾಲೆ ಅಂಶ ಎಣ್ಣೆಲಿ ಚೆನ್ನಾಗಿದಾದರೆ ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹಸಿ ಹಸಿಯಾಗಿ ಇರುತ್ತೆ. ಅದಕ್ಕೋಸ್ಕರ
ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಟೊಮೊಟೊ ಹಾಕ್ಕೊಳ್ಳೋಣ. ಅಂದರೆ ನಿಮಗೆ ಟೊಮೊಟೊನ ನಾವು ಜಾಸ್ತಿ ಮಸಾಲೆ ಐಟಮ್ಗಳಿಗೆ ಕಡಿಮೆನೇ ಯೂಸ್ ಮಾಡಬೇಕು, ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ. ನಾನಿಲ್ಲಿ ಒಂದು ಅರ್ಧ ಟೊಮೊಟೊ ಮಾತ್ರ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಅರಿಶಿನ ಪುಡಿ, ಏಕೆಂದರೆ ನಾವು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀವಿ, ಇದಕ್ಕೆ ಖಾರದ ಪುಡಿ ನಾನು ಯಾವುದೂ ಯೂಸ್ ಮಾಡ್ತಾಯಿಲ್ಲ, ಬರೀ ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಹಾಕಿದ್ರೇ ನಾವು ಮಟನ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರೋದು. ಅದಕ್ಕೋಸ್ಕರ ನಾನು ಅಷ್ಟು ಮಾತ್ರ ಹಾಕಿ ಮಾಡಿದ್ದೀನಿ. ನಿಮಗಿನ್ನೂ ಖಾರ ಬೇಕು ಅಂತಂದರೆ ನೀವು ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೋಬೋದು. ಅಂದರೆ ಸಮ ಪ್ರಮಾಣ ಇರಬೇಕು, ಯಾವುದೂ ಒಂದು ಜಾಸ್ತಿ ಒಂದು ಕಡಿಮೆ ಇರಬಾರ್ದು, ಆವಾಗ ಕರೆಕ್ಟಾಗಿ ಬರುತ್ತೆ. ಇವಾಗ ಸ್ವಲ್ಪ ಅದಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿ ನೋಡಿ. ನಾನು ಆವಾಗಲೇ ಕಲಸಿಟ್ಟಿದ್ದು ಚೆನ್ನಾಗಿ ನೆಂದಿದೆ, ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ನಾವು ಈ ರೀತಿ ಮಾಡಬೇಕು. ಮುಂಚೆನೇ ನಾನು ಬೇರೆ ವಿಡಿಯೋದಲ್ಲಿ ಬೇರೆ ಥರನೇ ಮಾಡಿದ್ದೀನಿ, ಈಗ ಈ ರೀತಿ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ವೆರೈಟೀಸ್ ಇರುತ್ತೆ, ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಇವಾಗ ನೋಡಿ ಆ ಒಗ್ಗರಣೆಲಿ ಇದನ್ನು ಕಲಸಿಟ್ಟಿರೋಂಥ ಮಟನ್ನ ನಾವು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನಾವು ಎಣ್ಣೆ ಮಸಾಲದಲ್ಲಿ ಚೆನ್ನಾಗಿ ಹುರಿಬೇಕು. ಅಂದರೆ ನಾವು ಮಾಮೂಲಿ ಗ್ರೇವಿ ಥರ ಬೇಕಾದರೂ ಈ ರೀತಿ ಎಲ್ಲ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ಬಿರಿಯಾನಿ ಮಾಡುವಾಗ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೋಬೇಕು, ಆವಾಗಲೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಮತ್ತು ಅದು ಎಣ್ಣೆ ಬಿಟ್ಕೋತಾ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು, ಸ್ವಲ್ಪ ಹೊತ್ತು ಕುದಿಸೋಕೆ ಬಿಡ್ತಾ ಇರಬೇಕು. ಏಕೆಂದರೆ ಅದರಲ್ಲಿ ನಾವು ಆಗಲೇ ಕಲಸಿಟ್ಟಿರೋ ಅಂಥ ಹಸಿ ವಾಸನೆ ಎಲ್ಲ ಇದ್ದೇ ಇರುತ್ತಲ್ವ, ಶುಂಠಿ ಬೆಳ್ಳುಳ್ಳಿದು ಹಸಿರು ಮೆಣಸಿನ್ಕಾಯ್ದೆಲ್ಲ ಅದು ಚೆನ್ನಾಗಿ ಕ್ಲೀನಾಗಿ ಸ್ಮೆಲ್ಲು ಹೊರ್ಟೋಗ್ಬೇಕು, ಹಸಿ ವಾಸನೆ ಎಲ್ಲ. ಮತ್ತು ನಾನು ರುಬ್ಬಿಟ್ಟು ಇದನ್ನೆಲ್ಲ ಜಾರು ಅದರಲ್ಲಿರೋಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಅಂದರೆ ನಾನು 1 ಗ್ಲಾಸಷ್ಟು ನೀರು ಇದಕ್ಕೆ ಹಾಕಿದ್ದೀನಿ ಮಟನ್ಗೆ. ನಾವು ಅಕ್ಕಿನ ಎಷ್ಟು ತೊಗೊಂಡಿರ್ತೀವೋ ಅದ್ರ ಮೇಲೆ ನಾವು ಫಸ್ಟಿಗೆ ನಾನಿಲ್ಲಿ ಫುಲ್ ನೀರು ಹಾಕಿ ನಾನು ಬೇಯಿಸ್ತಾ ಇಲ್ಲ ಮಟನ್ನ, ಅದು 1 ಗ್ಲಾಸ್ ಮಾತ್ರ. ಯಾಕೆಂದರೆ ಮಟನಲ್ಲೂ ನೀರು ಬಿಟ್ಕೊಂಡಿರುತ್ತಲ್ವ, ಹಾಗಾಗಿ 1 ಗ್ಲಾಸ್ ಹಾಕಿ ಈಗ ಇದನ್ನು ನಾನು ಬೇಯಕ್ಕೆ ಇಟ್ಕೋತಾ ಇದ್ದೀನಿ. ಇವಾಗ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಮಟನ್ ಚೆನ್ನಾಗಿ ಬಲ್ತಿರೋದ್ರಿಂದ ಒಂದು 4ರಿಂದ 5 ವಿಷಲ್ಲು ಹಾಕಿಸ್ಕೋತಾ ಇದ್ದೀನಿ. ಇವಾಗ ವಿಷಲ್ ಹೋಗ್ತಾ ಇದೆ, ಇನ್ನೊಂದು ಚೂರು ಲಾಸ್ಟು. ಅದು ತುಂಬಾ ಟೈಟು ವಿಷಲ್ಲು, ತೆಗಿಯೋಕ್ಕೆ ಆಗಲ್ಲ, ಅದಕ್ಕೆ ನಾನು ಆ ರೀತಿ ತೆಗಿತಾ ಇದ್ದೀನಿ. ಯಾವತ್ತೇ ಆಗಲಿ ತೆಗೆದುಬಿಟ್ಟು ನೀವು ಇದು ಮಾಡಿ ನೋಡಿ. ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು, ಅಂದರೆ ನಾನು ಕರೆಕ್ಟಾಗಿ ನೀರು ಹಾಕಿದ್ನಲ್ವ ಅಷ್ಟು, ಅಂದರೆ ಮಸಾಲೆ ಗಟ್ಟಿ ಮಸಾಲೆಯಲ್ಲಿ ನಾವು ಬೇಯಿಸಿದ್ರಷ್ಟು ತುಂಬ ಟೇಸ್ಟಿಯಾಗಿ ಇರುತ್ತೆ. ನೀವು ಬೇಕಾದ್ರೆ ಈ ರೀತಿ ಮಾಡಿ ನೋಡಿ, ನಿಮಗೆ ಮಟನ್ ಪೀಸಲ್ಲಿ ಅಷ್ಟು ಟೇಸ್ಟ್ ಇರುತ್ತೆ. ಮಟನ್ ಪೀಸೇ ತಿನ್ಕೋಬೋದು, ಹಾಗಿರುತ್ತೆ. ಒಬ್ಬರು ಮಾಡ್ತಾರೆ ಮಸಾಲೆ ಎಲ್ಲ ಏನು ಹಿಡ್ದಿರಲ್ಲ, ಬಟ್ ಬಿರಿಯಾನಿ ತಿಂದರೆ ಪೀಸ್ಗಳು ತಿನ್ನೋಕೆ ಇಷ್ಟನೇ ಆಗಲ್ಲ. ಈ ರೀತಿ ನೀವು ಒಮ್ಮೆ ಮಾಡಿ. ನಾನು ನೆನೆಸಿಟ್ಟಿರೋ ಅಂಥ ಅಕ್ಕಿನ ಕ್ಲೀನಾಗಿ ನೀರು ಸೋರಿಸ್ಬಿಟ್ಟು ಹಾಕ್ಕೊಂಡು, ನಾನು ನೀರು ಹಾಕಿಲ್ಲ, ಅದೇ ಮಸಾಲೆಯಲ್ಲಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಏಕೆ ಅಂದರೆ ಅದು ಮಟನೆಲ್ಲ ಬೆಂದಿರುತ್ತಲ್ವ, ಅದರಲ್ಲಿ ಸ್ವಲ್ಪ ಒಂದು ಕುದಿ ಹಾಗೇ ಈ ಥರ ಫ್ರೈ ಮಾಡ್ಕೋಬೇಕು ಅಕ್ಕಿನ. ಅಂದರೆ ನೀರು ಕುದಿಯುವಾಗ ಬೇಕಾದ್ರೂ ಹಾಕಬೇಕಾದ್ರೂ ಮಾಡ್ಬೋದು. ಹಂಗೆ ಮಾಡೋದಕ್ಕಿಂತ ಈ ರೀತಿ ಮಾಡಿದ್ರೆ ಚೆನ್ನಾಗಿ ಅಕ್ಕಿನೂ ಚೆನ್ನಾಗಿ ಮಿಕ್ಸಿಂಗ್ ಆಗುತ್ತಲ್ವ, ಹಾಗಾಗಿ ಇವಾಗ ನಾವು ಅಕ್ಕಿ ಎಷ್ಟು ಹಾಕ್ಕೊಂಡಿದ್ವಿ ಅದಕ್ಕೆ ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕು. ಅಂದರೆ ನಾವು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ಅಂತ 4 ಗ್ಲಾಸ್ ನೀರು ಹಾಕ್ಕೋಬಾರ್ದು, ಏಕೆಂದರೆ ತುಂಬ ಮೆತ್ತಗೆ ಆಗೋಗ್ಬಿಡುತ್ತೆ. ಹಾಗಾಗಿ ಫಸ್ಟಿಗೆ ನಾನು 1 ಗ್ಲಾಸ್ ಹಾಕಿ ಮಟನ್ ಬೇಯಾಕಿದ್ನಲ್ವ, ಈಗ ನಾನು 2.5 ಗ್ಲಾಸ್ ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ಏಕೆಂದರೆ ತುಂಬ ಮುದ್ದೆ ಆಗೋದು ಬೇಡ, ನೀಟಾಗಿ ದಮ್ ಬಿರಿಯಾನಿ ಹೇಗಿರುತ್ತೋ ಅದೇ ರೀತಿ ಬರುತ್ತೆ ಇಷ್ಟು ನೀರು ಹಾಕ್ಕೊಂಡ್ರೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮೇಲ್ಗಡೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನೀವು ಇದಕ್ಕೆ ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ರೆ ತುಂಬಾ ಒಳ್ಳೆಯದು. ನಾನು ಅದನ್ನು ಮಾಡಿದ್ದೀನಿ, ಮೆಂತ್ಯ ಸೊಪ್ಪೆಲ್ಲ ಹಾಕಿ. ಬಟ್ ಈ ರೀತಿಯೂ ಅಕಸ್ಮಾತ್ ಮೆಂತ್ಯ ಸೊಪ್ಪಿಲ್ಲ ಅಂದಾಗ ಈ ರೀತಿ ಮಾಡಿದ್ರೂ ಓಕೆ. ಇವಾಗ ಲಿಡ್ಡನ್ನ ಕ್ಲೋಸ್ ಮಾಡಿ, ಒಂದು ವಿಷಲು ಬರೋದು ಬೇಡ, ಇನ್ನೇನು ಬರೋಂಗೆ ಆಗುತ್ತೆ ಅನ್ನುವಾಗ ನಾವು ಆಫ್ ಮಾಡಿದ್ದೀನಿ. ಏಕೆಂದರೆ ನಾನು ಮಟನ್ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ರೈಸ್ ಜಾಸ್ತಿ ಬೇಯೋ ಅವಶ್ಯಕತೆ ಇರಲ್ಲ, ಬೇಗನೆ ಅದು ಹೀಟಿಗೆ ತುಂಬಾ ಚೆನ್ನಾಗಿ ಹರಳುತ್ತೆ ನೋಡಿ.
ದಮ್ ಬಿರಿಯಾನಿ ಸೇಮ್ ಹಿಂಗೆ ಬರೋದು. ಆವಾಗ ನಮಗೆ ಕರೆಕ್ಟಾಗಿ ಹದ ಬರುತ್ತೆ. ನೋಡಿ ಎಷ್ಟು ಉದುದ್ರಾಗಿ ಇದೆ ಗೊತ್ತಾ. ನೀರು ಕರೆಕ್ಟಾಗಿ ಹಾಕ್ಕೋಬೇಕು, ಯಾಕೆಂದರೆ ನಾವು ಬಾಸುಮತಿ ಅಕ್ಕಿ ಹಾಕಿದ್ದೀವಿ ಅಂತ ಜಾಸ್ತಿ ನೀರು ಹಾಕ್ಕೋಬಾರ್ದು. ಒಂದು ಮೀಡಿಯಮಲ್ಲಿ ಹಾಕ್ಕೊಂಡ್ರೆ ಇವಾಗ ಮಟನ್ ಬಿರಿಯಾನಿ ರೆಡಿ ಆಯಿತು, ತಿನ್ನೋದಕ್ಕೆ ಸಿದ್ಧವಾಗಿದೆ. ತುಂಬ ಟೇಸ್ಟಿಯಾಗಿದೆ. ಈಗೊಮ್ಮೆ ನೀವು ಮನೇಲಿ ಟ್ರೈ ಮಾಡಿ, ನಿಮಗೆ ಆವಾಗ ಗೊತ್ತಾಗುತ್ತೆ ಹೋಟೆಲಲ್ಲಿ ಯಾವ ರೀತಿ ಇರುತ್ತೆ, ಮನೇಲಿ ಯಾವ ರೀತಿ ಮಾಡ್ಕೋಬೋದು ಆ ರೀತಿ ಅಂತ. ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಟನ್ ಬಿರಿಯಾನಿ ಇದೆ ಇದು. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿದೆ. ಅಂದರೆ ನಾವು ಉಪ್ಪನ್ನ ಮಟನಿಗೆ ಆಲ್ರೆಡಿ ಹಾಕಿರೋದ್ರಿಂದ ನಾನು ಇದಕ್ಕೆ ಉಪ್ಪು ಹಾಕಿಲ್ಲ, ಕರೆಕ್ಟಾಗಿರುತ್ತೆ ಅಂತ. ನೀವು ಆವಾಗ ಎಲ್ಲ ಒಂದು ಸೆಟ್ ಮಾಡಿ ಹಾಕುವಾಗ ನೀವು ನೋಡ್ಕೋಬೇಕು. ಉಪ್ಪೇನಾದರೂ ಕಡಿಮೆ ಇತ್ತು ಅಂದರೆ ನೀವು ಹಾಕ್ಕೊಳ್ಳಿ. ನಾನು ಫಸ್ಟಿಗೆ ಮ್ಯಾಗಿನೇಟ್ ಮಾಡುವಾಗಲೇ ಕರೆಕ್ಟಾಗಿ ಹಾಕಿದ್ನಲ್ಲ, ಹಾಗಾಗಿ ನಾನು ಅಷ್ಟಕ್ಕೆ ಸ್ಟಾಪ್ ಆಗಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ದಮ್ ಬಿರಿಯಾನಿ ರೆಸ್ಟೋರೆಂಟಲ್ಲಿ ನಿಜ ಹೀಗೇ ಮಾಡ್ತಾರೆ. ನಾವು ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಅಂಗಡೀಲಿ ಕೆಮಿಕಲ್ದೆಲ್ಲ ತೊಗೊಂಬಂದು ಮಾಡ್ದಲೇ ಮನೇಲೇ ಇಂಗ್ರೀಡಿಯೆಂಟ್ಸಲ್ಲಿ ಇರೋ ಅಂಥದ್ರಲ್ಲಿ ಮಾಡಿಕೊಂಡು ತಿನ್ಬೋದು. ತುಂಬ ರುಚಿಯಾಗೂ ಇರುತ್ತೆ ಮತ್ತು ಆರೋಗ್ಯವಾಗೂ ಇರುತ್ತೆ. ಹೋಟೆಲ್ಗಳಲ್ಲಿ ಯಾವಾಗಲೂ ಮಾಡಿರ್ತಾರೆ, ಅಲ್ಲಿ ಟೇಸ್ಟು ಅಲ್ಲ, ಆ ಬಿರಿಯಾನಿ ಚೆನ್ನಾಗಿದೆ, ಇಲ್ಲಿ ಈ ಬಿರಿಯಾನಿ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ಅಂತಲ್ಲ, ಹೊರ್ಗಡೆನೂ ಹೋಗಬೇಕು. ಬಟ್ ನಾವು ಮನೇಲೇ ಆದಷ್ಟು ಹೊರ್ಗಡೆಲಿ ತಿನ್ನೋ ಬದಲು ನಾವು ಮನೇಲೇ ಮಾಡಿದ್ರೆ ಮನೆಯವರೆಲ್ಲರೂ ತಿನ್ಬೋದು. ತುಂಬ ಖುಷಿಯಾಗೂ ಇರುತ್ತೆ. ಎಷ್ಟು ಟೇಸ್ಟಿಯಾಗಿ ನಾವು ಮಾಡ್ಕೋಬೋದು ಅಂತ ನಾವು ಒಂದು ಅಡುಗೆನ ಕಲ್ತಂಗಾಗುತ್ತೆ. ಮತ್ತು ಅಷ್ಟೇ ಚೆನ್ನಾಗಿ ನಾವು ರುಚಿಯಾಗಿ ಹೋಟೆಲ್ಗಿನ್ನ ಮನೇಲೇ ಇನ್ನೂ ರುಚಿಯಾಗಿ ಮಾಡಿಕೊಂಡು ತಿನ್ಬೋದು. ಈಗ ನಿಮಗೆ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೋಬೋದು. ಇದಕ್ಕೆ ಮೆಂತ್ಯ ಸೊಪ್ಪು ಹಾಕಿ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಬೇಕಾದ್ರೆ ಮೆಂತ್ಯ ಸೊಪ್ಪೆಲ್ಲ ಹಾಕಿ ಮಾಡಿ, ಅದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಇದಕ್ಕೆ ಬಟಾಣಿ ಹಾಕಿ ಅಂದರೆ ಚಿಕನ್ ಬಿರಿಯಾನಿ ಹೇಗೆ ಮಾಡ್ತೀವೋ ಹಾಗೆ ಬೇಕಾದ್ರೂ ಮಾಡ್ಬೋದು. ತುಂಬ ವೆರೈಟೀಸ್ ಇದೆ. ಒಂದೊಂದು ವೆರೈಟಿಲಿ ಒಂದೊಂದು ರೀತಿ ಹಾಕ್ಕೊಂಡು ಮಾಡಿಕೊಂಡು ತಿನ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ. ಮತ್ತು ಅಷ್ಟೇ ಉದುದ್ರಾಗಿ ದಮ್ ಬಿರಿಯಾನಿ ಹೇಗಿದೆಯೋ ಅದೇ ರೀತಿ ಬಂದಿದೆ. ನೀವು ಹೊರ್ಗಡೆ ತಿನ್ಕೊಬರೋ ಬದಲು ಒಂದು ಸಲ ಮನೇಲೂ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ನೋಡಿ, ಯಾರ್ಯಾರು ಹಾಗೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.